ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾನು ಒಂದು ಮಹಾಕಳ್ಳ ಭಕ್ತನಾದಂಥ ಕಥೆಯನ್ನು ಹೇಳ್ತೀನಿ. ಇವತ್ತು ಶ್ರೀಕೃಷ್ಣನ ಕಥೆ. ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳ್ರಿ, ನೀವು ಆ ಕೃಷ್ಣ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗ್ರಿ ಅಂತ ಹೇಳ್ತೀನಿ. ಒಂದು ಊರೊಳಗೆ ಒಂದು ದೇವಸ್ಥಾನದೊಳಗೆ ಪ್ರವಚನ ನಡೀತಿರುತ್ತೆ. ಗುರುಗಳು ಪ್ರವಚನ ಹೇಳ್ತಿರ್ತಾರೆ. ಅಲ್ಲಿ ಈಗ ಎಲ್ಲರೂ ಜನರು, ಊರಿನ ಜನರೆಲ್ಲ ಸೇರಿರ್ತಾರೆ. ಅಲ್ಲಿಗೊಬ್ಬವ ಕಳ್ಳ ಬರ್ತಾನೆ. ಕಳ್ಳ ಯಾಕೆ ಬರ್ತಾನೆ ಅಂತಂದ್ರೆ ಕಳ್ಳತನ ಮಾಡೋಕೆ. ಅಂದರೆ ಎಲ್ಲರೂ ಸೇರಿರ್ತಾರಲ್ಲ, ಹೆಣ್ಣು ಮಕ್ಕಳೆಲ್ಲ ಸೇರಿರ್ತಾರೆ, ಒಡವೆಗಳನ್ನು ಹಾಕ್ಕೊಂಡು ಬಂದಿರ್ತಾರಲ್ಲ, ಅವನ್ನೆಲ್ಲ ಕಳ್ಳತನ ಮಾಡೋಕ್ಕಂತ ಅಲ್ಲಿ ಬರ್ತಾನೆ. ಬಂದು ಒಂದು ಚಾಕೊಂಡು ಕೂಡ್ತಾನೆ. ಬಟ್ ಪ್ರವಚನ ಕೀರ್ತನೆ ನಡೀತಿರುತ್ತೆ. ಕೃಷ್ಣನ ಬಗ್ಗೆ ಪ್ರವಚನ ಹೇಳ್ತಿರ್ತಾರೆ ಗುರುಗಳು. ಆ ಪ್ರವಚನ ಕೇಳ್ಕೊಂತ ಕೂಡ್ತಾನೆ. ಯಾಕೆ ಕೂಡ್ತಾನಂದ್ರೆ ಕೃಷ್ಣನ ಹೆಂಗೆ ವರ್ಣನೆ ಮಾಡ್ತಿರ್ತಾರಂದ್ರೆ, ಕೃಷ್ಣ 10 ವರ್ಷ ತಾವಿರ್ತಾನೆ. ಅವ್ರ ತಾಯಿ ಅವ್ನಿಗೆ ಹೆಂಗೆ ಅಲಂಕಾರ ಮಾಡಿರ್ತಾಳಂದ್ರೆ ಫುಲ್ ಕೊಳ್ಳೊಳಗೆಲ್ಲ ಒಡವೆಗಳನ್ನು ಹಾಕಿರ್ತಾಳೆ, ನಡುಪಟ್ಟಿ ಹಾಕಿರ್ತಾಳೆ, ಬಾಜು ಬಂದಿರ್ತಾವೆ. ಇವನ್ನೆಲ್ಲ ಹಾಕ್ಕೊಂಡು ಅಲಂಕಾರ ಮಾಡಿಕೊಂಡು ಕೃಷ್ಣ ಇದಕ್ಕೆ ಹೋಗ್ತಾನೆ, ಹಸುಗಳನ್ನು ಮೇಯ್ಸಕ್ಕೆ ಹೋಗ್ತಾನೆ ಅಂತ ಕತೆ ಹೇಳ್ತಿರ್ತಾರೆ ಗುರುಗಳು. ಇವನಿಗೆ ಕ್ಯೂರಿಯಾಸಿಟಿ ಆಗುತ್ತೆ. 10 ವರ್ಷದ ಬಾಲಕಿಗೆ ಇಷ್ಟೆಲ್ಲನೂ ಒಡವೆಗಳನ್ನೆಲ್ಲ ಹಾಕಿ ಅಲಂಕಾರ ಮಾಡಿ ತಾಯಿ ಕಾಡಿಗೆ ಕಳಿಸ್ತಾಳೆ ಹಸು ಮೇಯ್ಸಕ್ಕಂದ್ರೆ, ಇವನ್ನ ಕಳ್ಳತನ ಮಾಡಿಬಿಟ್ರೆ ಎಷ್ಟು ನಂಗೆ ಒಡವೆಗಳು ಸಿಗ್ತಾವಲ್ಲ ಅಂತ ವಿಚಾರ ಮಾಡ್ತಾನೆ ಕಳ್ಳ. ಆವಾಗ ಅವನಿಗೆ ಇನ್ನೂ ಕ್ಯೂರಿಯಾಸಿಟಿ ಆಗುತ್ತೆ. ಎಲ್ಲಿ ಸಿಗ್ತಾನೆ ಇವ ಹುಡುಗ ಇಷ್ಟು ಒಡವೆಗಳನ್ನು ಹಾಕ್ಕೊಂಡು? 10 ವರ್ಷದ ಬಾಲಕಿಗೆ ಇಷ್ಟು ಒಡವೆ, ತಾಯಿ ಒಡವೆ ಹಾಕಿದ್ರೆ ನಾನು ಅವನು ಸರಳವಾಗಿ ಕಳ್ಳತನ ಮಾಡಿಬಿಟ್ನಂದ್ರೆ, ಹುಡುಗನ ಲೂಟಿ ಮಾಡಿಬಿಟ್ನಂದ್ರೆ ಇಷ್ಟೆಲ್ಲ ಒಡವೆಗಳು ಸಿಗ್ತಾವಲ್ಲ ಅಂತ ಆ ಕಳ್ಳ ವಿಚಾರ ಮಾಡ್ತಾನೆ. ವಿಚಾರ ಮಾಡಿ ಪೂರ್ತಿ ಕೀರ್ತನೆ ಎಲ್ಲ ಕೇಳ್ತಾನೆ. ಅವನಿಗೆ ಗೊತ್ತಿರೋಂಗಿಲ್ಲ ಈ ಒಡವೆಗಳನ್ನು ಇಲ್ಲಿ ಕದಿಯೋದು, ಹೆಣ್ಮಕ್ಳು ಕೊಳ್ಳಗಿರೋ ಒಡವೆಗಳನ್ನು ಕದಿಯೋದೆಲ್ಲ ಬಿಟ್ಬಿಡ್ತಾನೆ. ಬಿಟ್ಟು ಕೃಷ್ಣನ ಕಳ್ಳತನ ಮಾಡೋ ವಿಚಾರ ಮಾಡ್ತಾನೆ. ಮಾಡಿ ಕೀರ್ತನೆ ಎಲ್ಲ ಮುಗಿವರೆಗೂ ಅಲ್ಲೇ ಕೂಡ್ತಾನೆ ದೇವಸ್ಥಾನದಾಗ. ಕುಂತು ಮುಗಿದ ಮೇಲೆ ಆಚಾರ್ಯರು ಬರ್ತಾರೆ. ಮುಗಿದ ಮೇಲೆ ಹೇಳ್ತಾನೆ, ನೀವು ಇಷ್ಟೊತ್ತಿನವರೆಗೆ ಕತೆ ಹೇಳಕ್ಕೆ ಕುಂತಿದ್ರಲ್ಲ, ಆ ಬಾಲಕ ಯಾರು, ಎಲ್ಲಿರ್ತಾನ ಅಂತ ಕೇಳ್ತಾನೆ. ಅವ್ರಿಗೆ ಕಳ್ಳ ಅಂತ ಗೊತ್ತಿರುತ್ತೆ. ಅಂದ್ಬಿಟ್ಲೆ ಹೇಳ್ತಾರೆ, ಅವನು ವೃಂದಾವನದೊಳಗಿರ್ತಾನ ಅಂತ ಹೇಳ್ತಾರೆ. ಅವನ ಹೆಸರೇನು ಅಂತ ಕೇಳ್ತಾನೆ. ಅಂದ್ಕೂಡ್ಲೇನ ಅವ್ರ ಹೆಸರು ಶ್ಯಾಮ್ ಸುಂದರ್ ಅಂತ, ವೃಂದಾವನದಾಗಿರ್ತಾನ ಅಂತ ಹೇಳ್ತಾರೆ. ಇಲ್ಲ, ನಾನೊಬ್ಬ ಕಳ್ಳ, ನಾನು ಅವ್ರನ್ನ ಕಳ್ಳತನ ಮಾಡ್ತೀನಿ ಅಂತಾನೆ. ಅಂದ್ಬಿಟ್ಲೆ ಅವ್ರು ಹೇಳ್ತಾರೆ, ಇಡೀ ಜಗತ್ತಿನ ಜನರ ಮನಸ್ಸುಗಳನ್ನು ಕದಿಯುವಂಥ ಮಹಾಕಳ್ಳ ಅವ್ರಿಗಾರ, ಅವ್ರನ್ನ ನೀನೇನು ಕದೀತಿದ್ದಿ ಅಂತ ಆಚಾರ್ಯರು ಹೇಳ್ತಾರೆ. ಇಲ್ಲ, ನಾನು ಅವ್ರನ್ನ ಕಳ್ಳತನ ಮಾಡೇ ಮಾಡ್ತೀನಿ, ನೋಡ್ರಿ ನೀವು ಬೇಕಂದ್ರೆ ಅಂತ ಹೇಳ್ತಾನೆ. ಹೇಳಿ ಚಾಲೆಂಜ್ ಮಾಡ್ತಾನೆ. ನಾನು ಅವ್ರನ್ನ ಕಳ್ಳತನ ಮಾಡೋವರೆಗೂ ಒಂದು ಹನಿನೂ ನೀರನ್ನು ಕುಡಿಯಲ್ಲ, ಊಟನೂ ಮಾಡಲ್ಲ, ಏನೂ ಮಾಡಲ್ಲ ಅಂತ ಚಾಲೆಂಜ್ ಮಾಡ್ತಾನೆ. ಆವಾಗ ಅವ್ರು ಹೇಳ್ತಾರೆ, ಆಯಿತು ಕಳ್ಳತನ ಮಾಡಿ ಹೋಗು ಕೃಷ್ಣನ್ನ ಅಂತ ಕಳಿಸ್ತಾರೆ. ಆವಾಗ ಎಲ್ಲಿರ್ತಾನಂದ್ರೆ ವೃಂದಾವನದೊಳಗಿರ್ತಾನೆ. ಅವನ ಹೆಸರು ಶ್ಯಾಮ್ ಸುಂದರ್ ಅಂತ ಹೇಳಿ ಕಳಿಸ್ತಾರೆ. ಆಯ್ತಂತ ಕಳ್ಳ ಹೋಗ್ತಾನೆ. ಹುಡುಕ್ತಾ ಹೋಗ್ತಾನೆ. ವೃಂದಾವನ ತಲುಪ್ತಾನೆ. ಹೋಗಿ ಅಲ್ಲೆಲ್ಲ ಜನರನ್ನ ಕೇಳ್ತಾನೆ, ಇಲ್ಲಿ ಶ್ಯಾಮ್ ಸುಂದರ್ ಅಂದ್ರೆ ಯಾರು, ಎಲ್ಲಿ ಸಿಗ್ತಾರೆ ನನಗೆ ಅಂತ ಕೇಳ್ತಾರೆ. ಆದರೆ ಅವರು ಅಲ್ಲಿ ಬೇರೆನೇ ಕರೀತಿರ್ತಾರೆ, ಕೃಷ್ಣ ಅಂತ ಎಲ್ಲ ಕರೀತಿರ್ತಾರಲ್ಲ. ಈ ಶ್ಯಾಮ್ ಸುಂದರನ ಹೆಸರು ಅವನಿಗೆ ಗೊತ್ತನೇ ಆಗಲ್ಲ, ಯಾರು ಹೇಳೋದೇ ಇಲ್ಲ. ಏನಪ್ಪ ಯಾರನ್ನ ಕೇಳಿದ್ರೂ ಗೊತ್ತಾಗೋಲ್ದಲ್ಲ, ಎಲ್ಲಿ ಸಿಗ್ತಾನೆ ಇವನು ಅನ್ಕೊತ ಹೋಗ್ತಾನೆ. ಹುಡುಕ್ಕೊಂತ ಅದ್ರಾಗ ಆಚಾರ್ಯರು ಹೇಳಿದ್ರು, 10 ವರ್ಷದ ಬಾಲಕ ಕಾಡೊಳಗೆ ಹಸುಗಳನ್ನು ಮೇಯಿಸ್ತಾನ ಅಂತ ಹೇಳಿರ್ತಾರೆ. ಆಯಿತು, ಕಾಡೊಳಗೆ ಸಿಗ್ಬೋದು ಅಂತ ಕಾಡು ಕಡೆ ಹೋಗ್ತಾನೆ. ಅಲ್ಲಿ ಕೃಷ್ಣ ಹಸು ಮೇಯಿಸ್ತಿರ್ತಾರೆ, ಸಿಕ್ಬಿಡ್ತಾರೆ. ಇವನೇ ಇರಬೇಕು ಅಂತ ಹೋಗ್ತಾನೆ. ಹೋಗಿ ನೀನೇನು ಶ್ಯಾಮ್ ಸುಂದರ್ ಅಂತ ಕೇಳ್ತಾರೆ. ಹೌದು, ಶ್ಯಾಮ್ ಸುಂದರ್, ಏನಾಗಬೇಕಾಗಿತ್ತು ನಿನಗೆ ಅಂತ ಕೇಳ್ತಾರೆ ಕೃಷ್ಣ. ಅಂದ್ಬಿಟ್ಲೇನ, ನಾನೊಬ್ಬ ದೊಡ್ಡ ಕಳ್ಳದೀನಿ, ಕಳ್ಳತನ ಮಾಡೋಕ್ಕೆ ಬಂದೀನಿ, ನಿನ್ನ ಮೈಮೇಲಿರುವಂಥ ಒಡವೆಗಳನ್ನೆಲ್ಲ ತೆಗೆದುಕೊಡು ಅಂತ ಹೇಳ್ತಾನೆ ಕಳ್ಳ. ಆವಾಗ ಕೃಷ್ಣ ಹೇಳ್ತಾರೆ, ನಾನಾ ಜಗತ್ತಿನ ಎಲ್ಲರ ಹೃದಯನ ಕದ್ದಿರೋಂಥ ಕಳ್ಳ ನಾದೀನಿ, ನೀ ನನ್ನ ಕಳ್ಳತನ ಮಾಡ್ತಿದ್ದಿ ಅಂತಾರೆ. ಅವಾಗಿಲ್ಲ, ನಾನೇನು ಕಳ್ಳತನ ಮಾಡ್ತೀನಿ, ನಿನ್ನ ಮೈ ಮೇಲೆ ಇರುವಂಥ ಒಡವೆಗಳನ್ನು ಬಿಚ್ಚಿಕೊಟ್ಬಿಡು, ಇಲ್ಲಾಂದ್ರೆ ನಾನು ನಿನ್ನ ಹೊತ್ಕೊಂಡು ಹೋಗ್ಬಿಡ್ತೀನಿ ಅಂತಾರೆ. ಅವಾಗ ಹೇಳ್ತಾರೆ, ಆಯಿತು, ನೀನು ಪಾಪ ಭಾಳ ದಣದಿದ್ದಿ, ನಾ ಎಲ್ಲ ಒಡವೆ ಬಿಚ್ಚಿಕೊಡ್ತೀನಿ ಅಂತ ಸ್ವಲ್ಪ ಏನಾದ್ರೂ ರೆಸ್ಟ್ ಮಾಡಿ ಏನಾದರೂ ಸ್ವಲ್ಪ ತಿನ್ನು, ಆಮೇಲೆ ನಾನು ಕಳ್ಳತನ ನಾನೇ ಬಿಚ್ಚಿಕೊಡ್ತೀನಿ ಅಂತಾರೆ. ಅವಾಗ ಇವಂಗೆ ಕಳ್ಳಗೆ ನೆನಪಾಗುತ್ತೆ, ಗುರುಗಳು ಏನು ಮಾಡಿರ್ತಾರೆ, ನೀನು ಅವ್ರನ್ನ ಎತ್ತುಕೊಂಡು ಬರೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಅವ್ರ ಮನಸ್ಸನ್ನು ಒಂದು ಸ್ವಲ್ಪ ಸಮಾಧಾನದಿಂದಾರ ನೀನು ಅವ್ರನ್ನ ಕಳ್ಳತನ ಮಾಡ್ಬೋದು. ಅವಾಗ ಏನು ಮಾಡು, ಅವ್ರಿಗೆ ಬೆಣ್ಣೆ ಅಂದರೆ ಭಾಳ ಪ್ರೀತಿ, ನಾನು ಬೆಣ್ಣೆ ಕೊಡ್ತೀನಿ, ಅದನ್ನು ಅವ್ರಿಗೆ ಕೊಟ್ಬಿಡು, ಅವ್ರು ತಿಂದಾಗ ನಿನಗೆ ತಾವ ಬಂಗಾರ ಅದು ಒಡವೆಗಳನ್ನೆಲ್ಲ ಬಿಚ್ಚಿಕೊಡ್ತಾರ ಅಂತ ಹೇಳ್ತಾರೆ ಗುರುಗಳು ಹೇಳಿರ್ತಾರೆ. ಅವಾಗ ಆಯಿತು ಅಂದು ನಮ್ಮ ಗುರುಗಳು ನಿನಗೆ ಬೆಣ್ಣೆ ಕೊಡು ಅಂತ ಹೇಳ್ಯಾರ, ಇದನ್ನು ತಗೋ ನೀ ತಿನ್ನು ಅಂತ ಕೊಡ್ತಾರೆ ಕೃಷ್ಣ. ಆವಾಗ ಆಯಿತು ಅಂತ ಖುಷಿ ಆಗುತ್ತೆ ಕೃಷ್ಣಗೆ. ಬೆಣ್ಣೆ ಅಂತ ತಿಂದು ಇದರೊಳಗೆ ನೀನು ಸ್ವಲ್ಪ ತಿನ್ನು ಅಂತ ಕೊಡ್ತಾರೆ ಅವ್ನ ಕಳ್ಳಗೆ.
ಆವಾಗ ಅವ ಹೇಳ್ತಾನೆ, ಇಲ್ಲ ನಾನು ನಿನ್ನ ಕಳ್ಳತನ ಮಾಡೋವರೆಗೆ ಒಂದು ಹನಿ ನೀರನ್ನು ಕುಡಿಯಲ್ಲ, ಏನೂ ತಿನ್ನಲ್ಲ ಅಂತ ಪ್ರಣ್ ಮಾಡೀನಿ, ನಾನು ಏನೂ ತಿನ್ನಲ್ಲ, ನೀವು ಒಡವೆ ತೆಗೆದು ಕೊಟ್ಟ ಮೇಲೆ ನಾನು ತಿಂತೀನಿ ಅಂತ ಹೇಳ್ತಾರೆ. ಆವಾಗ ಕೃಷ್ಣ ಹೇಳ್ತಾರೆ, ಆಯಿತು ನಾನೇ ಒಡವೆ ತೆಗೆದು ಕೊಡ್ತೀನಿ, ಇದನ್ನು ತಿನ್ನು ಅಂತಾರೆ. ಬೆಣ್ಣೆ ಕೊಡ್ತಾರೆ. ತಾವು ತಿಂದು ಪ್ರಸಾದವಾಗಿರುವಂಥ ಪ್ರಸಾದನ ಬೆಣ್ಣಿನ ಅವ್ನು ಕೊಟ್ಟಾಗ ಅವನು ಸ್ವಲ್ಪ ತಿಂದು ಕೂಡಲೇ ಫುಲ್ ಪರಿವರ್ತನೆ ಆಗಿಬಿಡ್ತಾನೆ. ಅವ ನನ್ನ ತಪ್ಪ ಪರಮಾತ್ಮ, ಸಾಕ್ಷಾತ್ ಭಗವಂತ ನೀನು, ನಿನ್ನಂಥ ಪರಮಾತ್ಮನ ಕಳ್ಳತನ ಮಾಡೋಕ್ಕೆ ಬಂದೀನಿ ನಾನು ಅಂತ ತಪ್ಪಾತು ಅಂತ ಕಾಲಿಗೆ ಬೀಳ್ತಾನೆ. ಕಾಲಿಗೆ ಬಿದ್ದಾಗ ಕೃಷ್ಣ ಅವನ್ನ ಅಪ್ಕೊಂಡು ಅವನು ದೊಡ್ಡ ಭಕ್ತನಾಗ್ತಾನೆ. ಅಚಾನಕ್ಕಾಗಿ ಅವನ ತಂದೆ ತಾಯಿ ಅವನ ಹೆಸರು ಗೋವರ್ಧನ್ ಅಂತ ಇಟ್ಟಿರ್ತಾರೆ. ಹಾಗಾಗಿ ಕೃಷ್ಣನ ಒಂದು ಒಳ್ಳೆ ಸ್ನೇಹಿತ ಆಗ್ತಾನೆ ಕಳ್ಳ. ಅಂಥ ದೊಡ್ಡ ಮಹಾಕಳ್ಳ ಕೃಷ್ಣನ ಭಕ್ತನಾದ ಕತೆ ಕೇಳಿದ್ರಲ್ಲ ಸ್ನೇಹಿತರೆ. ಅಷ್ಟು ದೊಡ್ಡ ಮಹಾಕಳ್ಳ ಒಬ್ಬ ಎಷ್ಟು ಒಳ್ಳೆ ಭಕ್ತ ಆದ, ಕೃಷ್ಣನ ಸ್ನೇಹಿತನಾಗಿ ಶಾಶ್ವತವಾಗಿ ಅವ್ರ ಜೊತೆಗಿರ್ತಾನಂತ. ಅಂಥ ಪುಣ್ಯಕರವಾದಂಥ ಒಂದು ಕಥೆಯನ್ನು ಕೇಳಿ ನಾವು ಪುಣ್ಯವನ್ನು ಪಡ್ಕೊಳ್ಳೋಣ, ಶ್ರೀಕೃಷ್ಣನ ಪರಮಾತ್ಮನ ಸೇವೆಯನ್ನು ಮಾಡೋಣ, ಅವರು ಪ್ರೀತಿಗೆ ಭಕ್ತಿಗೆ ಪಾತ್ರರಾಗೋಣ ಅಂತ ಹೇಳ್ತೀನಿ. ಎಲ್ಲರೂ ಈ ಕತೆ ಕೇಳಿದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ.